ಎಲ್ರಿಗೂ ನಮಸ್ಕಾರ. ಮಿಕ್ಸ್ ಮಸಾಲ ಅಡುಗೆ ಮನೆಗೆ ಸ್ವಾಗತ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಎಲ್ಲರೂ ಥ್ಯಾಂಕ್ ಯು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಒಂದು ರೆಸಿಪಿ ಏನಪ್ಪ ಅಂತೇಳಿದರೆ, ಮನೆಯಲ್ಲೇ ಯಾವ ರೀತಿ ಸೇವ್ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತೀನಿ. ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಸೇವ್ ಮಿಕ್ಸ್ಚರ್ ನಾವು ಮನೆಯಲ್ಲೇ ಯಾವ ರೀತಿ ತಯಾರು ಮಾಡ್ಕೋಬೋದು, ಕಡಿಮೆ ಟೈಮಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಆಮೇಲೆ ರುಚಿಯಾದಂಥ ಒಂದು ಸೇವ್ ಮಿಕ್ಸ್ಚರನ್ನು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ಆನಂತರ ಏನಪ್ಪ ಅಂತೇಳಿದರೆ, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತಾ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ಸೇವ್ ಮಿಕ್ಸ್ಚರು ತುಂಬ ಈಸಿಯಾಗಿ ಮಾಡ್ಕೋಬೋದು. ಬನ್ನಿ ಇವತ್ತಿನ ಒಂದು ಸೇವ್ ಮಿಕ್ಸ್ಚರ್ ಯಾವ ರೀತಿ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಆನಂತರ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಮೊದಲೇದಾಗಿ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಹಸಿ ಕಡಲೆ ಹಿಟ್ಟು ಒಂದು 2 ಬಟ್ಲಷ್ಟು ನಾನು ಏನು ಮಾಡಿದ್ದೀನಿ, ಹಸಿ ಕಡಲೆ ಹಿಟ್ಟನ್ನು ಸಾಣಿಸಿ ಇಟ್ಕೊಳ್ತಾ ಇದ್ದೀನಿ. ಹಸಿ ಕಡಲೆ ಹಿಟ್ಟು ಅಂದರೆ ಎಲ್ರಿಗೂ ಗೊತ್ತಾಗುತ್ತಲ್ವ, ಬಜ್ಜಿ ಹಿಟ್ಟು ಅಂತೀವಲ್ಲ ಅದು. ಈ ಹಿಟ್ಟನ್ನು ಏನು ಮಾಡಬೇಕಂದ್ರೆ, ಒಂದು 2 ಬೌಲಷ್ಟು ನಾನು ಏನು ಮಾಡಿದ್ದೀನಿ ಅಂದರೆ ಹಿಟ್ಟನ್ನು ಸಾಣಿಸ್ತಾ ಇದ್ದೀನಿ. ಮತ್ತು ಇದಕ್ಕೆ ಒಂದು ಅರ್ಧ ಬಟ್ಲಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಸ್ವಲ್ಪ ಅಚ್ಚ ಖಾರದ ಪುಡಿ, ಆನಂತರ ಸ್ವಲ್ಪ ಅರಿಶಿನ ಪುಡಿ, 1 ಸ್ಪೂನಷ್ಟು, ಅದೊಂದು ಸ್ಪೂನು, ಸ್ವಲ್ಪ 1 ಸ್ಪೂನಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ಹಾಕ್ಕೊಂಡು ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪನೇ ನೀರು ಹಾಕ್ಕೊಂಬಿಟ್ಟು ನಾದ್ಕೋಬೇಕು. ಈ ರೀತಿ ಹಿಟ್ಟನ್ನು ಒಂದು ಹದ ಬರೋ ಥರ ರೆಡಿ ಮಾಡ್ಕೋಬೇಕು. ಚಕ್ಲಿ ಹಾಕ್ತೀವಲ್ಲ ಆ ಒತ್ತಡದಲ್ಲಿ ಆ ಹಿಟ್ಟು ಹಾಕಲಿಕ್ಕೆ ನಮಗೆ ಬರಬೇಕು. ಆ ರೀತಿ ನಾವು ಆ ಹಿಟ್ಟನ್ನು ಏನು ಮಾಡ್ಕೋಬೇಕು, ರೆಡಿ ಮಾಡ್ಕೋಬೇಕು. ಕೈಗೆಲ್ಲ ತಾಗ್ತಾ ಇರುತ್ತೆ, ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ತಾಗೋದಿಲ್ಲ. ಹಸಿ ಕಡಲೆ ಹಿಟ್ಟೆಲ್ಲ ಕೈಗೆಲ್ಲ ಹೊರ್ಕೊಳ್ಳುತ್ತದೆ. ಇದಕ್ಕಿಂತ ಮೊದಲು ನಾನು ಏನು ಮಾಡಿದ್ದೆಪ್ಪ ಅಂತ ಹೇಳಿದ್ರೆ, ಒಂದು ಖಾರದ ಮಾಡಿಟ್ಟಿದ್ದೀನಿ, ಇನ್ನೊಂದು ಸಪ್ಪನ್ನು ಮಾಡಿಟ್ಟಿದ್ದೀನಿ. ಹಸಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಸೇರಿಸಿ ಅದಕ್ಕೆ ಬರೀ ಅರಿಶಿನ ಪುಡಿ ಉಪ್ಪು ಅಷ್ಟೇ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಹದ ಬರಬೇಕು. ಈ ರೀತಿ ಹಿಟ್ಟು ರೆಡಿ ಮಾಡ್ಕೋಬೇಕು. ನೋಡಿರಿ, ಮೊದಲೇದಾಗಿ ಹಸಿದ ಹಾಗೆ ಸಪ್ಪನ್ನು ಮಾಡಿದ್ದೆ, ಅದಕ್ಕೆ ಖಾರ ಹಾಕಿಲ್ಲ. ಇದಕ್ಕೆ ಇನ್ನೊಂದಕ್ಕೆ ಏನಿದೆ ಖಾರ ಹಾಕಿದ್ದೀನಿ. ಈ 2 ಹಿಟ್ಟು ಇದು ಖಾರ ಹಾಕಿದ್ದು, ಅದು ಖಾರ ಹಾಕ್ಲಾರ್ದು ಈ ಹದಕ್ಕೆ ಇರಬೇಕು. ನಾವು ಉಂಡೆ ಮಾಡಿ ಒತ್ತಡದಲ್ಲಿ ಇಟ್ಕೊಳ್ಳೋಕೆ ಆಗಬೇಕು. ಒಲೆ ಮೇಲೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ, ಆಲ್ರೆಡಿ ಅರ್ಧ ಕಾದಿದೆ, ಎಣ್ಣೆ ಬಿಸಿಯಾಗಿದೆ. ನೋಡಿರಿ, ಇದೇ ಒತ್ತಡ. ಇದಕ್ಕೆ ಮೊದಲು ನಾವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಒಳಗಡೆ ಎಲ್ಲ ಎಣ್ಣೆಯನ್ನು ಸವರ್ಕೋಬೇಕು. ಅಂದರೆ ಆ ಹಿಟ್ಟೆಲ್ಲ ಅದಕ್ಕೆ ಅಂಟುಕೊಳ್ಳೋದಿಲ್ಲ. ಈ ರೀತಿ ಉದ್ದಕ್ಕೆ ಉಳ್ಳಿ ಮಾಡಿ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಆ ಹಿಟ್ಟನ್ನು ನಾವೇನು ಮಾಡಬೇಕು, ಅದರೊಳಗೆ ಹಾಕ್ಕೋಬೇಕು. ಈ ರೀತಿ ತುಂಬಿಸ್ಕೋಬೇಕು. ಅದರಲ್ಲಿ ನೋಡಿ ಈ ರೀತಿ ತುಂಬಿಸ್ಕೋಬೇಕು. ಅದು ಒತ್ತಡ ಎಷ್ಟು ಹಿಡಿತೈತಲ್ಲ ಅಷ್ಟನ್ನು ನಾವು ನೀಟಾಗಿ ಅದರಲ್ಲಿ ಹಾಕ್ಕೋಬೇಕು. ನೋಡಿ, ಅದನ್ನು ಕ್ಲೋಸ್ ಮಾಡಿಬಿಟ್ಟು ಈ ರೀತಿ ಎಣ್ಣೆಯಲ್ಲಿ ಸೇವನ್ನು ಬಿಡಬೇಕು. ನೋಡಿ ಯಾವ ರೀತಿ ಬರ್ತಾಯಿದೆ ಅಂಥೇಳಿ. ಬಬಲ್ಸ್ ಅದೆಲ್ಲ ಬಿಟ್ಟಾಗ ಬಬಲ್ಸ್ ಬರಬೇಕು ನೀಟಾಗಿ, ಅಂದಾಗ ಅದು ಚೆನ್ನಾಗಿ ಎಣ್ಣೆ ಕಾದಿದೆ ಅಂತ ಅರ್ಥ. ಆಮೇಲೆ ಒಂದು ½ ಸೆಕೆಂಡ್ ಬಿಟ್ಟು ಮತ್ತು ಅದನ್ನೇನು ಮಾಡಬೇಕು, ರಿಟರ್ನ್ ಒಳಿಸಿ ಹಾಕ್ಕೋಬೇಕು. ಈ ರೀತಿ ಒಳಿಸಿ ಹಾಕ್ಕೊಂಡ್ಬಿಟ್ಟು ನೋಡಿ, ಹಾಗೆ ಕರಿಬೇವು, ಶೇಂಗಾ ಮತ್ತು ಬೆಳ್ಳುಳ್ಳಿ ಪುಟಾಣಿಯನ್ನು ಎಣ್ಣೆಯಲ್ಲಿ ಹಾಕಿ ಈ ರೀತಿ ಫ್ರೈ ಮಾಡ್ಕೋಬೇಕು. ಆನಂತರ ಒಣ ಮೆಣಸಿಕಾಯಿ, ನಂತರ ಅವಲಕ್ಕಿಯನ್ನು ಕೂಡ ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ
ಎಣ್ಣೆಯಲ್ಲಿ ಹಾಕಿ ಕರ್ಕೋಬೇಕಾಗುತ್ತೆ. ಈ ರೀತಿ ಎಲ್ಲವನ್ನು ಕರ್ಕೊಂಡ್ಬಿಟ್ಟು ಸೇವ್ ತೋರಿಸಿದೆ ಅಲ್ವ ನಿಮ್ಗೆ ಯಾವ ರೀತಿ ಆಗಿದೆ ಅಂಥೇಳಿ, ಮುರಿದ್ರೆ ಯಾವ ರೀತಿ ಮುರಿತಿದ್ದಾವ ಅಂಥೇಳಿ ನೋಡಿ. ಅವಲಕ್ಕಿ ಕೂಡ ನಾನು ಏನು ಮಾಡ್ತಾಯಿದ್ದೀನಿ, ಕರ್ಕೋತಾ ಇದ್ದೀನಿ. ಆನಂತರ ಇದನ್ನು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಎಲ್ಲ ಏನು ಕರ್ಕೊಂಡಿರ್ತೀವಲ್ಲ, ಶೇಂಗಾ, ಮೆಣಸಿಕಾಯಿ, ಬೆಳ್ಳುಳ್ಳಿ, ಪುಟಾಣಿ, ಅವಲಕ್ಕಿ ಎಲ್ಲ ಏನು ಕರ್ಕೊಂಡಿರ್ತೀವಲ್ಲ, ಇದನ್ನೆಲ್ಲ ಏನು ಮಾಡಬೇಕಪ್ಪ ಅಂತೇಳಿದ್ರೆ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು, ಖಾರ, ಅರಿಶಿಣ ಪುಡಿ ಹಾಕಿಬಿಟ್ಟು ಅವೆಲ್ಲನೂ ಅವಲಕ್ಕಿ, ಕರಿಬೇವು, ಮೆಣಸಿಕಾಯಿ, ಬೆಳ್ಳುಳ್ಳಿ, ಶೇಂಗಾ, ಪುಟಾಣಿ ಇದೆಲ್ಲನೂ ಮತ್ತು ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು ಆ ಉಪ್ಪು ಖಾರ ಜೊತೆಗೆ. ನೋಡಿ ಈ ರೀತಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಆಲ್ರೆಡಿ ನಾವು ಒಂದು ಸೈಡ್ ನೋಡಿರಿ ಈ ರೀತಿ ಸೇವ್ ಮಾಡಿ ಇಟ್ಕೊಂಡಿದ್ವಲ್ವ, ಇದು ನಾನು ಫಸ್ಟ್ ಮುರಿತಾ ಇರೋದು ಸಪ್ಪಂದು. ಇದಕ್ಕೇನು ಹಾಕಿದ್ದೀನಿ ಅಂದರೆ ಬರೀ ಅರಿಶಿಣ ಪುಡಿ ಮತ್ತು ಉಪ್ಪು ಅಷ್ಟೇ ಹಾಕಿದ್ದೀನಿ ಈ ಹಿಟ್ಟಿಗೆ. ಇನ್ನೊಂದು ಏನು ತೋರಿಸಿದ್ದೀನಲ್ಲ ಅದಕ್ಕೆ ಖಾರ ಎಲ್ಲ ಹಾಕಿದ್ದೆ. ಎರಡೂ ಥರ ಮಾಡ್ಕೊಂಡಿದ್ದೆ ನಾನು. ನೋಡಿರಿ ಮುರಿದ್ರೆ ಯಾವ ರೀತಿ ಮುರಿತಿದ್ದಾವೆ ಅಂತೇಳಿ, ನೀವೇ ನೋಡಿರಿ ಎಷ್ಟು ಪಳ್ಳಾಗಿ ಬಂದಿದ್ದಾವೆ ಅಂಥೇಳಿ. ತುಂಬ ಟೇಸ್ಟ್ ಆಗಿದ್ದಾವೆ ಫ್ರೆಂಡ್ಸ್. ನೀವು ಒಂದು ಸಾರಿ ಈ ರೀತಿ ಟ್ರೈ ಮಾಡಿ ನೋಡಿ. ಮನೆಯಲ್ಲೇ ನಾವು ಮಾರ್ಕೆಟ್ನಲ್ಲೇ ಸಿಗ್ತಕ್ಕಂಥ ಸೇವ್ ಮಿಕ್ಸರನ್ನು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಆಮೇಲೆ ಎಷ್ಟು ದಿನ ಬೇಕಾದರೂ ನಾವು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ನೋಡಿ ಮುರಿದ್ರೆ ಹಾಗೆ ಮುರಿತಾ ಇದ್ದಾವೆ, ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ನೋಡಿ ನಾನು ಒಂದು ಕೆ ಜಿಯಷ್ಟು, ಒಂದೂವರೆ ಕೆ ಜಿಯಷ್ಟು ಮಾಡಿದ್ದೀನಿ. ಮಾಡ್ತಾಯಿರ್ತೀನಿ ಮನೇಲಿ, ಸ್ಟೋರ್ ಮಾಡಿ ಇಟ್ಟಿರ್ತೀನಿ. ಮಾರ್ಕೆಟಲ್ಲಿ ತರೋದು ಕಡಿಮೆ, ನಾವು ಈ ರೀತಿ ಮನೆಯಲ್ಲೇ ಮಾಡ್ಕೊಂಡಿರ್ತೀನಿ. ಇದಕ್ಕೆ ನೋಡಿ ಏನೆಲ್ಲ ಮತ್ತೊಂದು ಸಾರಿ ಒಗ್ಗರಣೆ ಕೊಟ್ಕೊಂಡು ಇಟ್ಕೊಂಡಿದ್ನೆಲ್ಲ ಎಲ್ಲದನ್ನು ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಆಲ್ಮೋಸ್ಟ್ ಆಲ್ ಇವಾಗ ಏನಾಯ್ತಪ್ಪ ಅಂತೇಳಿದ್ರೆ ಸೇವ್ ಮಿಕ್ಸ್ಚರ್ ರೆಡಿ ಆಯಿತು. ತುಂಬ ಟೇಸ್ಟಾಗಿದೆ, ಆಮೇಲೆ ತುಂಬ ಚೆನ್ನಾಗಿದೆ, ತುಂಬ ಪಳ್ಳಾಗಿದೆ, ತಿನ್ನಲಿಕ್ಕೆ ಕೂಡ ತುಂಬ ಟೇಸ್ಟಿಯಾಗಿದೆ. ನೋಡಿ ಇದ್ರ ಜೊತೆ ಬೆಳ್ಳುಳ್ಳಿ, ಶೇಂಗಾ, ಕರಿಬೇವು, ಪುಟಾಣಿ, ಆನಂತರ ಮೆಣಸಿಕಾಯಿ, ಒಣ ಮೆಣಸಿಕಾಯಿ ಪ್ರತಿಯೊಂದು ಕೂಡ ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ರೆಡಿ ಆಯಿತು. ಈ ಒಣ ಮೆಣಸಿಕಾಯನ್ನು ಉದ್ದುದಕ್ಕಾಗಿ ಕರ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ನೀಟಾಗಿ ಚಿಕ್ಕದಾಗಿ ಮುರಿದ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಇಷ್ಟ ಇದ್ದವರು ಹಾಕ್ಕೋಬೋದು, ಇಷ್ಟ ಇಲ್ಲ ಅಂದವರು ಸ್ಕಿಪ್ ಮಾಡ್ಬೋದು. ನೋಡಿ ಆಲ್ಮೋಸ್ಟ್ ಆಲ್ ರೆಡಿ ಆಯಿತು. ಸುಮ್ಮನೆ ನಾನು ನಿಮಗೆ ತೋರಿಸ್ಲಿಕ್ಕೆ ಅಂಥೇಳಿ ಹಾಗೆ ಸುಮ್ಮನೆ ಒಂದು ಸಾರಿ ಡೆಕೋರೇಷನ್ ಮಾಡಿದೆ, ಫೈನಲ್ ಟಚ್ ಕೊಡೋಣ ಅಂಥೇಳಿ. ತುಂಬ ಚೆನ್ನಾಗಿ ಬಂದಿದ್ದಾವೆ ಫ್ರೆಂಡ್ಸ್. ನೀವು ಕೂಡ ಮನೇಲಿ ಒಂದು ಸಾರಿ ಈ ರೀತಿ ಮಿಕ್ಸ್ಚರನ್ನು ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಯಾವ ರೀತಿ ಬಂತು ಅಂತೇಳಿ ಕಮೆಂಟ್ ಮಾಡಿ. ಮಾರ್ಕೆಟಲ್ಲಿ ಸಿಗೋದಕ್ಕಿಂತ ತುಂಬ ಚೆನ್ನಾಗಿರುತ್ತವೆ, ಆಮೇಲೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಅಷ್ಟೆಲ್ಲ ದುಡ್ಡು ಕೊಟ್ಟು ತಂದು 4 ದಿನ ಆಗೋದಿಲ್ಲ ನಮ್ಮ ಮನೆಗೆ. ಬಟ್ ಈ ರೀತಿ ಮನೆಯಲ್ಲೇ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ನಾವು ಎಷ್ಟು ದಿನ ಬೇಕಾದರೂ ಸ್ಟೋರ್